ನಮಸ್ಕಾರ ಎಲ್ರಿಗೂ. ಜೀವನ ಅಂದರೆ ಹೆಂಗೆ ಮಾಡಬೇಕು, ಕನಸು ಯಾವ ರೀತಿ ಕಾಣಬೇಕು, ಸಾಧನೆ ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೋಡಿ ಕಲಿಬೇಕು. ಅವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಯಾಕೆ ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಅಂತ ತಮಗೆಲ್ಲ ಗೊತ್ತು. ಅವರೇ ವೀಕೆಂಡ್ ವಿತ್ ರಮೇಶಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಬರಬೇಕಾದ್ರೆ ಬೆಂಗಳೂರಿಗೆ ಖಾಲಿ ಕೈಯಿಂದ ಬಂದೆ. ನಾನೊಬ್ಬ ಸ್ಟಾರ್ ಆಗಬೇಕು, ಹೀರೋ ಆಗಬೇಕು ಅಂತ ಕನಸು ಇಟ್ಕೊಂಡು ಬೆಂಗಳೂರಿಗೆ ಬಂದೆ. ಸ್ಟಾರ್ಟಿಂಗ್ ದಿನಗಳಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡು ಜೀವನ ಕಳೆದಿದ್ದಾರೆ. ಅಲ್ಲಲ್ಲಿ ಸಣ್ಣ ಸಣ್ಣ ಸೀರಿಯಲ್ಗಳಲ್ಲಿ ಮೂವಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಅವ್ರ ಮೂವಿಗೆ ಅವರೇ ಪ್ರಮೋಷನ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಬಸ್ಗಳಲ್ಲಿ ಪಾಂಪ್ಲೆಟ್ ಹಂಚೋದು, ಆಟೋಗಳಲ್ಲಿ ಪಾಂಪ್ಲೆಟ್ ಹಂಚೋದು, ಆಟೋ ಓಡಿಸ್ತಾ ಆಟೋ ಡ್ರೈವರ್ನ ಇನ್ಸ್ಪೈರ್ ಮಾಡ್ತಾ ಸೊ ಆ ಥರ ಅವರು ಪ್ರಮೋಷನ್ನ ಮಾಡಿ ಮೂವಿನ ಮಾಡಿಕೊಂಡು ಸೀರಿಯಲ್ಗಳು ಮಾಡಿಕೊಂಡು ಇಲ್ಲಿವರೆಗೂ ಅವರು ಯಾವ್ಯಾವ ಇವೆಂಟಲ್ಲಿ ಹೋಗಿ ಏನೇನು ಮಾತಾಡಿದಾರೋ, ಅವ್ರು ಮಾತಾಡಿರೋದಂದರೆ ಸುಮ್ಮನೆ ಮಾತಾಡಿಲ್ಲ. ಅವ್ರಿಗೊಂದು ತಲೆಯಲ್ಲಿ ಹೊಳಿತಾ ಇತ್ತು, ನಾನು ಏನೋ ಒಂದು ಮಾಡಬೇಕು, ನಾನು ಏನೋ ಒಂದು ಮಾಡಿದ್ರೇ ಮುಂದೆ ಹೋಗ್ತೀನಿ ಅಂತ. ಸೊ ಆ ಥರ ಒಂದು ಆಲೋಚನೆ ಇಟ್ಕೊಂಡು ಅವರು ಏನು ಮಾತಾಡಿದಾರೋ ಅದನ್ನೇ ಮಾಡಿದ್ದಾರೆ, ಏನು ಮಾಡಿದಾರೋ ಅದನ್ನೇ ಮಾಡ್ತಾನೂ ಇದ್ದಾರೆ. ಸೊ ಇವಾಗ ನೀವು ನೋಡ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಲೆವೆಲ್ಲಿಗೆ ಬೆಳೆದಿದ್ದಾರೆ ಅಂತ. ಒಬ್ಬ ಸಾಧಾರಣ ಬಸ್ ಡ್ರೈವರ್ ಮಗ, BMTC ಬಸ್ ಡ್ರೈವರ್ ಮಗ ಇವತ್ತಿನ ದಿನ ಎಂಟೈರ್ ವರ್ಲ್ಡ್ಗೆ ಪರಿಚಯ ಆಗಿದ್ದಾರೆ ಅಂತಂದರೆ ಒಬ್ಬ ದೊಡ್ಡ ಸ್ಟಾರ್ ಆಗಿದ್ದಾರೆ, ದೊಡ್ಡ ವಿಲನ್ ಆಗಿದ್ದಾರೆ. ಅದೆಲ್ಲ ತಮಗೂ ಗೊತ್ತು. ಈಗ ನೀವು ನೋಡ್ಬೋದು ರಾಮಾಯಣ ಟ್ರೈಲರ್ಲಿ ಮೊನ್ನೆ ರಿಲೀಸ್ ಆಗಿದೆ. ಅದರಲ್ಲಿ ಹೀರೋಗಿಂತ ವಿಲನ್ಗೆ ಜಾಸ್ತಿ ಹೈಪ್ ಕ್ರಿಯೇಟ್ ಆಗಿರೋದು. ಈಗ ಸೋಷಿಯಲ್ ಮೀಡಿಯಾ ಏನಾದರೂ ಓಪನ್ ಮಾಡ್ತು ಅಂತಂದರೆ ಬರೀ ರಾವಣದ ಹೈಲೈಟ್ಸೇ ಜಾಸ್ತಿ ಇರೋದು. ನಿಮಗೆ ರಾಮಂದು ಕಾಣಿಸಲ್ಲ, ಸೀತೆದು ಕಾಣಿಸಲ್ಲ, ರಾವಣನೇ ಕಾಣಿಸೋದು. ರಾಮಾಯಣ ಮೂವಿ ನೋಡೋಕ್ಕೆ ರಾಮಂಗೋಸ್ಕರ ಹೋಗ್ಬೇಕು, ಈಗ ರಾವಣಂಗೋಸ್ಕರ ಹೋಗ್ಬೇಕು ಅನ್ನೋದೇ ಎಲ್ಲರಿಗೂ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಟ್ರೈಲರ್ಲಿ ಆಲ್ಮೋಸ್ಟ್ ಇರೋದೇ ವಿಲನ್ ಹವಾ, ಅಂದರೆ ರಾವಣಂದು ಹವಾ ಇರೋದು. ನಮಗೆಲ್ಲನೂ ಗೊತ್ತು. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅವ್ರ ಬಾಡಿ ಫಿಟ್ನೆಸ್ ಆಗಲಿ, ರಾ ಲುಕ್ ಆಗಲಿ, ಗಡ್ಡ ಮೀಸೆ, ರಾವಣನ ಲುಕ್ಕಲ್ಲಿ ಮಾತ್ರ ಯಶ್ ಅವರು ಮಾಡಿಸಿರೋ ಥರ ಇದ್ದಾರೆ. ತ್ರೇತಾಯುಗದಲ್ಲಿ ರಾವಣ ಹೆಂಗಿದ್ದೋ ಅಂತ ಕೆಲವ್ರು ಯಾರಿಗೂ ಗೊತ್ತಿಲ್ಲ. ಸೊ ಕಲಿಯುಗದಲ್ಲಿ ರಾವಣ ಈ ಥರ ಇದ್ದಾನೆ ಅಂತ ಎಲ್ಲರೂ ನೋಡಿದ್ದಾರೆ ರಾವಣ ಯಶ್ ಅವ್ರ ಮೂಲಕ. ಸೊ ಆ ಕ್ಯಾರೆಕ್ಟರ್ ಮಾತ್ರ ಯಶ್ ಅವ್ರನ್ನ ಬಿಟ್ಟರೆ ಇನ್ಯಾರಿಗೂ ಸೂಟ್ ಆಗಲ್ಲ. ಯಾಕಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಫೇಸ್ ಕಟ್ಟು, ಅವ್ರ ಮೀಸೆ ಗಡ್ಡ, ಅವ್ರ ರಾ ಲುಕ್ಕು ಅದನ್ನೆಲ್ಲ ನೋಡಿದರೆ ಈ ಕ್ಯಾರೆಕ್ಟ್ರಿಗೆ ಯಶ್ ಅವ್ರು ಬಿಟ್ಟರೆ ಇನ್ಯಾರೂ ಸೂಟ್ ಆಗಲ್ಲ. ಸೊ ಅವರು ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅಂತಂದರೆ ಬಾಲಿವುಡ್ ಸ್ಟಾರ್ಸು, ಬಾಲಿವುಡ್ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಅವರು ಬಂದಾಗ ಎದ್ದು ನಿಂತ್ಕೋಬೇಕು ಆ ಥರ ಮಾಡಿದ್ದಾರೆ ಅಂತಂದರೆ. ಅವ್ರು ಈ ಹಿಂದೆನೇ ಇವೆಂಟಲ್ಲಿ ಹೇಳಿದ್ದಾರೆ, ನಾವೆಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ಕೊಳ್ಳೋಣ, ಇಲ್ಲೇ ಕೆಲಸ ಮಾಡೋಣ, ಒಳ್ಳೊಳ್ಳೆ ಮೂವಿ, ಕ್ವಾಲಿಟಿ ಮೂವಿನ ಮಾಡೋಣ, ತಾನಾಗೆ ಎಲ್ಲರೂ ಬರ್ತಾರೆ ಅಂತ ಅವ್ರು ಹೇಳಿರೋದು. ಸೊ ಅವ್ರು ಹೇಳಿರೋ ತಕ್ಕಂತೆ ಅದೇ ಥರ ಕೆಲಸನೂ ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾ ಇದ್ದಾರೆ. ಬರೀ ರಾಮಾಯಣ ಮೂವಿಗೆ ಅಷ್ಟೇ ಅಲ್ಲ, ಟಾಕ್ಸಿಕ್ಕು ಇನ್ನೂ ಬರಬೇಕು, ಆಮೇಲೆ KGF ಚಾಪ್ಟರ್ 3 ಬರಬೇಕು. ಇವೆಲ್ಲ ಬಂದಾದಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅದು ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಬರೀ ಟ್ರೈಲರ್ಗೇ ಈ ಥರ ಹವಾ ಕ್ರಿಯೇಟ್ ಆಗಿದೆ, ಇನ್ನೂ ಮೂವಿಗಳೇ ಬಂದಿಲ್ಲ, ಯಾವ ಮೂವಿನೂ ಇನ್ನೂ ಬಂದೇ ಇಲ್ಲ. ಬರೀ ಟೀಸರು ಟ್ರೈಲರ್ ಮೇಲೇ ಸ್ವಲ್ಪ ಹವಾ ಕ್ರಿಯೇಟ್ ಆಗಿದೆ. ಇನ್ನೇನಾದರೂ ಮೂವಿ ಬಂದ್ಬಿಟ್ರೆ ಮುಗೀತು ಕತೆ ಅಷ್ಟೆ. ನೀವು ಎಲ್ಲೇ ಗೂಗಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೂ ಬರೀ ಯಶ್ ಅವ್ರದ್ದೇ ಇರುತ್ತೆ. ಇಂಟರ್ನ್ಯಾಷನಲ್
ನಂಬರ್ 1 ಹೀರೋ, ನಂಬರ್ 1 ವಿಲನ್ನು ಇಬ್ರು ಅವರೇ. ಯಾಕೆ ವಿಲನ್ನು ಹೀರೋ ಅಂದರೆ ರಾಮಾಯಣದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಂಬರ್ 1 ವಿಲನ್ ಅವರೇ. ಟಾಕ್ಸಿಕ್ಕು ಗ್ಲೋಬಲ್ ಲೆವೆಲ್ಗೆ ಹೆಸರು ಮಾಡ್ತಾ ಇದೆ. ಸೊ ಈಗ ನಂಬರ್ 1 ಹೀರೋ ಕೂಡ ಅವರೇ. ನೆಗೆಟಿವ್ ರೋಲಲ್ಲಿ ಇದುವರೆಗೂ ಈ ಥರ ಕ್ರೇಜ್ ಸೃಷ್ಟಿ ಮಾಡಿರೋದು ಹಿಸ್ಟ್ರಿಲೇ ಇದೇ ಫಸ್ಟು. ಹಿಂದೇನು ಮಾಡಿಲ್ಲ, ಮುಂದೆ ಯಾರು ಮಾಡೋದು ಇಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರ ಮೂವಿಗಳು 3-4 ಇದ್ದಾವೆ. ರಾಮಾಯಣ 1, ಭಾಗ 2, ಟಾಕ್ಸಿಕ್ಕು, ಆಮೇಲೆ KGF ಬೆಂಕಿ ಮೂವಿ, KGF ಚಾಪ್ಟರ್ 3, ಇಂಡಿಯಾ ಗೋಲ್ಡ್ ಎಲ್ಲ ತಾಯಿಗೆ ತಂದು ಒಪ್ಸಾಯಿತು. ಇನ್ನು ಇಂಟರ್ನ್ಯಾಷನಲ್ ಗೋಲ್ಡ್ಗೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಸೊ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ KGF ಚಾಪ್ಟರ್ 3. ಸೊ ಎಲ್ಲರೂ ವಾಚ್ ಮಾಡಿ. ರಾಮಾಯಣ ನೋಡಿ, ಯಾರ್ಯಾರು ನೋಡಿಲ್ಲ ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡೋಗಿ, ಮಕ್ಕಳಿಗೆ ಇದೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಯಾಕಂದರೆ ನಾವು ಸ್ವಲ್ಪ ಕೇಳಿದ್ವಿ, ನೋಡಿದ್ವಿ ಅಲ್ಲಲ್ಲಿ ರಾಮಾಯಣ. ಸೊ ಇದು ರಾಮಾಯಣ ಮಹಾಭಾರತ ಆಗಲಿ ಮಕ್ಕಳಿಗೆ ತೋರಿಸ್ಬೇಕು, ಹಿಸ್ಟ್ರಿನ ಹೇಳ್ಕೊಡ್ಬೇಕು. ಇದರಿಂದ ತುಂಬ ಒಳ್ಳೆಯದು. ಸೊ ಅದಕ್ಕಾಗಿ ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.